ಸಮಸ್ಯೆಗಳಿದೆ, ಮಹಿಳೆಯರು ಇವತ್ತಿನ ದಿವಸ ಅನುಭವಿಸ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಒಳ್ಳೆ ಮನಸ್ಸಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ನಿಮ್ಮೆಲ್ಲರ ಸಹಪಾಠಿ. ಪ್ರತಿ ವಾರ ನಿಮ್ಮೊಂದಿಗೆ ಬೆರೆತು ರೈಡ್ ಮಾಡಬೇಕು, ರೈಡ್ ಫಾರ್ ಗುಡ್ ಕಾಸ್, ಒಳ್ಳೆಯ ಉದ್ದೇಶ ಇಟ್ಕೊಂಡು ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಿಮ್ಮ ಸಹೋದರಿ, ನಿಮ್ಮ ಸ್ನೇಹಿತೆ ರೈಡರ್ ಕಾಂಚನ್ ರಾವತ್ ಅಂತ, ಪಾಪ ಆಕೆದೊಂದು ಇಂಟೆನ್ಷನ್ ಇತ್ತು, ಹೆಣ್ಮಗುದು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾನು ರೈಡ್ ಮಾಡಬೇಕು, ಜಾಗೃತಿ ಮೂಡಿಸ್ಬೇಕು ಜನರಲ್ಲಿ ಅನ್ನೋ ದೃಷ್ಟಿನಲ್ಲಿ ಹೈದರಾಬಾದ್ ಹತ್ರ. ಸೊ ದುರಾದೃಷ್ಟ ಹಾಗಂತೇಳಿ ಪ್ರಕೃತಿ ನಿಯಮ ಏನು ಮಾಡೋಕ್ಕಾಗೋದಿಲ್ಲ, ವಿಧಿಯಾಟ. ಆಕೆಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸೋದು, ಗೌರವ ಸಲ್ಲಿಸೋದು, ನಿಮ್ಮ ಸಹಪಾಠಿ, ನನ್ನ ದೇಶದ ಹೆಣ್ಣುಮಗಳು, ಆಕೆಗೊಂದು ಗೌರವ ಸಲ್ಲಿಸೋಣ. ರೈಡರ್ ಕಂಚನಾ ರಾವತ್, 25 ವರ್ಷ, ಓಂ ಶಾಂತಿ. ಯಾವ್ಯಾವ ದೇಶದಿಂದ ಬಂದಿರ್ತಾರೆ ಒಳ್ಳೊಳ್ಳೆ ಮನಸ್ಸುಗಳು, ನೀವೇ ನಮ್ಮ ದೇಶದ ಆಸ್ತಿ. ಯುವಕರು ಇತ್ತೊಂದು ದಿವಸ ದೇಶ ನಿರ್ಮಾಣ ಮಾಡ್ಬೇಕಂದ್ರೆ, ರಾಷ್ಟ್ರ ಒಳ್ಳೆ ದಾರಿನಲ್ಲಿ ಹೋಗ್ಬೇಕಂದ್ರೆ ನಿಮ್ಮಂಥ ಯುವಕರಿಗೆ ಮತ್ತೆ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಗಳೊಂದಿಗೆ ಒಂದು ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸೋಣ. ಅದೇ ರೀತಿ ಸಾಂಕೇತಿಕವಾಗಿ ರೈಡರ್ ಪತ್ರೆ ಸಿಬ್ಬಂದಿಗಳು ಬನ್ನಿ ಮೇಡಮ್, ರೈಡರ್ಸ್ ಒಂದಿಬ್ಬರು ಬನ್ನಿ ಸರ್. ಆ ಛಾಯಾಚಿತ್ರಕ್ಕೆ ಹೂವನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಬನ್ನಿ ಮೇಡಮ್, ವೇಟ್ರನ್ ಮೇಡಮ್ ಅವ್ರು ಬನ್ನಿ. ತಿಮ್ಮಪ್ಪ ಸರ್ ಮಹಿಳೆಯರು ಇರ್ತಿರ್ಲಿಲ್ಲ, ಧೀರಜ್ ಸರ್. ನಿಮ್ಗೆಲ್ರಿಗೂ ಗೊತ್ತು, ಮೀಡಿಯಾ ಇವತ್ತಿನ ದಿವಸ ದೇಶ ಆಳ್ತಾ ಇರೋದು ಮೀಡಿಯಾ. ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು. ಈ ಎಲ್ಲದಕ್ಕೂ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಏನಾಗ್ತದೆ, ಇವನ್ನೆಲ್ಲ ಜನಸಾಮಾನ್ಯರಿಗೆ ತಲುಪಿಸುವಂತ ಎಲ್ಲ ಕೇಡರ್ ಜನಸಾಮಾನ್ಯರು, ಪತ್ರಿಕೆ ಓದೋರು ಇರ್ಬೋದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಸ್ವಾಗತ ಕೊಡ್ತಾರೆ. ಮಾತಿಗಿಂತ ಹೂಗಳು ಜಾಸ್ತಿ ಆಗ್ಬಾರ್ದು, ಶಾಸ್ತ್ರಕ್ಕಿಂತ ಮಂತ್ರ ಜಾಸ್ತಿ ಆಗ್ಬಾರ್ದು. ಸೊ ಇವತ್ತಿನ ಏನು ಕಾರ್ಯಕ್ರಮದ ಮುಖ್ಯ ಉದ್ದೇಶ, ನಿಮ್ಮೆಲ್ಲರಿಗೂ ಒಂದು ಆರೋಗ್ಯ ಶಿಕ್ಷಣ ಕೊಡಬೇಕು. ಕ್ಯಾನ್ಸರ್ ಕಾರಕ ಯಾವ ರೀತಿ ಬರ್ತದೆ, ಯಾವ ರೀತಿ ಅದನ್ನು ನಾವು ತಡೆಗಟ್ಬೋದು, ಇಲ್ಲಿಂದ ಒಂದು ಮೆಸೇಜಸ್ ತಗೊಳ್ಬೇಕು. ಇಷ್ಟೊತ್ತು ನೀವು ಸಮಯ ಕಳಿತಿದ್ದೀರಿ ಅಂದ್ರೆ ಒಂದು ಫ್ರೂಟ್ಫುಲ್ ಮೆಸೇಜಸ್ ಬರುವಂತ ಗರ್ಭಿಣಿ ಬಾಣಂತಿ ಆರೈಕೆ, ನಮ್ಮ ಏನಿವತ್ತು ನಮ್ಮ ದೇಶ ಏನು ತಾಯಿ ಮತ್ತೆ ಒಂದು ಮಗು ಗರ್ಭಧರಿಸಿದಾಗಿಂದ ಆ ಮಗು ಹುಟ್ಟಿ ಹಣ. ನನ್ನ ರೋಲ್ ಏನಂದ್ರೆ ಕ್ಯಾನ್ಸರ್ ಅಂದ್ರೆ ಏನು, ಹೇಗೆ ಬರುತ್ತೆ, ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳೋಕೆ. ಸ್ಕ್ಯಾನಿಂಗ್ ಹೋಗಿಲ್ಲ ಅವರು, ಆಮೇಲೆ ನೋಡಿದ್ರೆ ಸ್ಕ್ಯಾನ್ ಹೋದ್ರೆ 8 ತಿಂಗಳಲ್ಲಿ ಹೋದಾಗ ಮಗುಗೆ ಎಲ್ಲ ಅಂಗಾಂಗ ಊನ ಇದೆ ಅಂತ ಬಂತು. ಆ ಮಹಿಳೆ ಒಂದು ಇದು ನೋಡ್ಕೊಳ್ಬೇಕು, ಅವರೇ ಎಜುಕೇಟೆಡ್, ಅವರೇ ಗೈನಕಾಲಜಿಸ್ಟ್, ಬಟ್ ಸ್ಕ್ಯಾನ್ ಮಾಡಿಸ್ಕೊಂಡಿಲ್ಲ. ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಇದೆ, ಮಾಡಿಸ್ಕೊಂಡಿಲ್ಲ. ಈ ಥರ ಯಾಕೆ ಅದಕ್ಕೆ ಆ ಥರ ಒಂದು ಇದು ಬೇರೆ ಎಲ್ಲ ಕ್ಯಾನ್ಸರ್ಗೂ ಅನ್ವಯ ಆಗುತ್ತೆ. ಸ್ವಲ್ಪ ಬಿಳಿ ಬೆಟ್ಟ ಹೋಗುತ್ತೆ, ಲೇಡಿ ಬರಲ್ಲ, ಇಡ್ಲಿ ಬಿಡು ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಕ್ಯಾನ್ಸರ್ ಒಳಗೆಲ್ಲ ಹಬ್ಬಿದ ಮೇಲೆ ಇನ್ನೇನು ಹೋಗಲೇಬೇಕಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ. ವಿಸಿಟ್ ಮಾಡಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಸರಿ ಇದೆಯಾ ಇಲ್ಲ ಅನ್ನೋದು. ನಮ್ಮ ಹಾಸ್ಪಿಟ್ಲಲ್ಲಿ ಅಂಥ ಒಂದು ಸೌಲಭ್ಯ ಇದೆ. ನಾವು 6 ನಂಬರಲ್ಲಿ ಅದನ್ನ NCD ಅಂತ ಇದೆ, ಅವ್ರು ಚೆಕ್ ಮಾಡಿ ನಿಮಗೆ ರಿಪೋರ್ಟು ಕೊಡ್ತಾರೆ. ನಮ್ಮಲ್ಲಿ ರಿಪೋರ್ಟ್ ಕೊಡೋಕ್ಕೂ ಸೌಲಭ್ಯ ವಿಷಯ ನನಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ರಿಪೋರ್ಟ್ ಕೊಡುವಂಥ ಸೌಲಭ್ಯನೂ ನಮ್ಮಲ್ಲಿದೆ. ಆ ಮಹಿಳೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಬದುಕ್ಬೋದು. ಅದಕ್ಕೆ ನನ್ನ ಅತ್ತೆನೇ ಒಂದು ಉದಾಹರಣೆ. ಅವ್ರಿಗೆ ನಾವು ಅರ್ಲಿ ಸ್ಟೇಜಲ್ಲಿ ನಾವು ಆಪರೇಷನ್ ಮಾಡಿಸಿದ್ವಿ, ಅವರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಂದಿತ್ತು. ಅವ್ರಿಗೆ 27 ವರ್ಷದಿಂದ ಬದುಕ್ತಿದ್ದಾರೆ. ನನ್ನ ಓನ್ ಅತ್ತೆ, ನಮ್ಮ ಯಜಮಾನ್ರ ತಾಯಿ 27 ವರ್ಷ ಬದುಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನು ಇವತ್ತು ಕೇರ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ರೈಡರ್ಸ್ ವಿಚಾರ ಇದೆ, ಅದನ್ನ ನೀವು ಪರಿಚಯ ಮಾಡ್ಕೊಂಡು ಹೇಳಿ ಸರ್ ಅದನ್ನ. ಮೊದಲನೇದಾಗಿ ನನ್ನ ಹೆಸರು ರಾಹುಲ್ ಅಂತ ಹೇಳಿ. ಓಕೆ. ಸೊ ನಾನು ಕೂಡ ಒಂದು ಬೈಕಿಂಗ್ ಕಮ್ಯುನಿಟಿ ಅಡ್ಮಿನ್ನು.
ಆದರೆ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ಮನು ಅಂತ ಹೇಳಿ ಸುಗ್ನ ಅಂತ ಹೇಳಿ ಫ್ರಮ್ UFX ರೈಡರ್ಸ್ ಅವ್ರು ನಾನು ಕಾಲ್ ಮಾಡಿ ಈ ತರ ಒಂದು ಇವೆಂಟ್ ಮಾಡ್ತಾ ಇದೀವಿ, ಪರ್ಪಲ್ ರೈಡ್ ಫಾರ್ ವುಮೆನ್ 2025 ಅಂತ ಹೇಳಿ ಮಾಡ್ತಾ ಇದೀವಿ, ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ ಅಂತ ಕೇಳ್ಕೊಂಡಾಗ ನಾವು ನಮ್ಮ ತಂಡ ಒಟ್ಟಿಗೆನೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಇವಾಗ ಈಗೇನು ಇವೆಂಟ್ ನಡೀತಾ ಇದೆ ಒಂದು ಗ್ರೂಪ್ ಇಂದ ಅಲ್ಲ ಇದು. ಸೊ ಎಲ್ಲಾ ಬೈಕಿಂಗ್ ಗ್ರೂಪ್ಸ್ ಕೂಡ ಸೇರ್ಕೊಂಡು ನಡೆಸ್ತಾ ಇದೀವಿ. ಇದು ಎಸ್ಪೆಷಲಿ ಹೆಣ್ಮಕ್ಳಿಗೆ, ಬಟ್ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಸೀಮಿತ, ಅವ್ರಿಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ರಿಗೂ ಸೇರಿ ಒಂದು ಕ್ಯಾನ್ಸರ್ ಸರ್ವೈವಲ್ ಆಗಿರ್ಬೋದು ಅಥವಾ ಏನು ಹೆಣ್ಮಕ್ಳಿಗೆ ತೊಂದರೆ ಏನೇನು ಆಗ್ತಾ ಇರುತ್ತೆ ಅದೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ನಾವು ನಮ್ಮ ಹೆಮ್ಮೆಯ ವಿಧಾನಸೌಧದಿಂದ ಸೊ ಇಲ್ಲಿ KR ಪುರಂ ಏನು ಗೌರ್ಮೆಂಟ್ ಇದು ಹಾಸ್ಪಿಟಲ್ ಇದೆ ಇಲ್ಲಿವರೆಗೂ ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಅದ್ಭುತವಾಗಿ ಎಲ್ರಿಗೂ ಏನು ಈಗ ನೋಡ್ತಾ ಇರ್ಬೋದು, ಎಲ್ಲರೂ ಸೇಮ್ ಟಿ ಶರ್ಟ್ಸ್ ಹಾಕಿರ್ತಾರೆ, ಏನೋ ಒಂದು ಅವೇರ್ನೆಸ್ ತರ ಮೂಡಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಓಕೆ, ಸೊ ಈ ನಿಮ್ಮ ಮುಂದಿನ ಗುರಿ ಏನು ಸರ್ ಇದು? ಸರ್ ಮುಂದಿನ ಗುರಿ ಬಂದ್ಬಿಟ್ಟು ಒಂದು ಎಲ್ಲ ಹೆಣ್ಮಕ್ಳು ಇದ್ರ ಬಗ್ಗೆ ಅವೇರ್ನೆಸ್ ಸಿಗಬೇಕು ಅಂಡ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಏನೋ ಒಂದು ಏನು ಸಮಾಜಕ್ಕೆ ಒಳ್ಳೇದಾಗುವಂತ ಏನಾದ್ರು ಒಂದು ಆಕ್ಟಿವಿಟಿ ನಡೀತಾ ಇದ್ರೆ ಅದನ್ನ ಹೀಯಾಳಿಸದೆ ಅಥವಾ ಅದನ್ನ ಮಾಡಿದ್ರೆ ಅವ್ರು ಮಾಡ್ತಾರೆ ಬಿಡು ಇವ್ರು ಮಾಡ್ತಾರೆ ಬಿಡು ಅಂತ ಅನ್ಕೊಳ್ದೇನೆ ನಾವು ಬಂದ್ರೇನೆ ಎಲ್ಲ ಸೇರಿ ಒಟ್ಟಿಗೆ ಬಂದ್ರೇನೆ ಇದು ಪಾಸಿಬಲ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸೇರಿ ಅವೇರ್ನೆಸ್ ನ ಮೂಡಿಸ್ತಾನೆ ಹೋಗ್ಬೇಕು. ಅಂಡ್ ಈಗ ಯಾರಿಗಾನು ತೊಂದರೆ ಇದೆ, ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಾವು ಆಸ್ ಅ ಬೈಕರ್ಸ್ ಆಗಿ ಆಸ್ ಅ ಯುನೋ ಸೋಷಿಯಲೈಸ್ಡ್ ಸಿವಿಲಿಯನ್ಸ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಎಷ್ಟು ಜನ ಇದ್ರು ಸರ್ ನೀವೆಲ್ಲ? ಸರ್ ಇಲ್ಲಿ ಬಂದಿರೋದು ಟೋಟಲ್ ಒಂದು 100-150 ಜನ ಬಂದಿದ್ದೀವಿ. ಬಟ್ ಇದು ಅದೇ ನಾನು ರಾಜ್ಯದಲ್ಲಿ ಎಷ್ಟು ಜನ ಇದ್ದೀರಾ ನೀವು? ಸಾರಿ, ಟೋಟಲ್ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ಏನಿಲ್ಲ 15,000 ಮೇಲೆ ರೈಡರ್ಸ್ ಇದೀವಿ. ಸೊ ಅದರಲ್ಲಿ ಕೂಡ ನಾವು ಕೆಲವೊಂದಿಷ್ಟು ಗ್ರೂಪ್ಸ್ ನ ಸೇರ್ಕೊಂಡು ಸಪರೇಟ್ ಗ್ರೂಪ್ಸ್ ಮಾಡ್ಕೊಂಡು ರೈಡ್ಸ್ ಏನ್ ಹೋಗ್ತಾ ಇರ್ತೀವಲ್ಲ ಅಷ್ಟು ಗ್ರೂಪ್ಸ್ ಕಂಬೈನ್ ಆಗಿ ಅದರಲ್ಲಿ ಇವತ್ತು ಎಷ್ಟು ಜನಕ್ಕೆ ಬರಕ್ ಸಾಧ್ಯ ಆಗುತ್ತೋ ಅಷ್ಟು ಜನ ಬಂದಿದ್ವಿ. ನಮಸ್ಕಾರ, ನಮ್ಮ ಹೆಸರು ಶ್ರೀಕಾಂತ್ ಅಂತ. ನಾವು ಜಾಸ್ತಿ ಲಾಂಗ್ ರೈಡ್ಸು ಮತ್ತೆ ಇವಾಗ ರೀಸೆಂಟ್ ಆಗಿ ಪ್ರಯಾಗ್ರಾಜ್ ಕುಂಭಮೇಳ ಹೋಗಿ ಬಂದ್ವಿ. ಸೊ ಮತ್ತೆ ಅವಾಗ ನಮ್ಮ ರೈಡರ್ಸ್ ಜೊತೆ ಸೇರ್ಕೊಂಡು ಈ ತರ ಕಾಸ್ಗೂ ನಾವು ಬಂದು ಅವಾಗ ರೈಡ್ಸ್ ಹೋಗ್ತಾ ಇರ್ತೀವಿ. ವಾಟ್ ಇಸ್ ಟುಡೇ? ಟುಡೇ ಇಸ್ ಆಲ್ ಅಬೌಟ್ ವುಮೆನ್ಸ್ ಹೆಲ್ತ್. ಹೆಂಗೆ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್, ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಅಂಡ್ ಅದರ್ ಕ್ಯಾನ್ಸರ್ಸ್ ಮತ್ತೆ ವುಮೆನ್ಸ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಲ್ಲ. ಸೊ ಫಾರ್ ದಿಸ್ ನಾವು ಬಂದಿದ್ದೀವಿ ಅವೇರ್ನೆಸ್ ಮೂಡ್ಸೋಕ್ಕೆ. ಸೊ ಇಟ್ಸ್ ಆಲ್ ಅಬೌಟ್ ವುಮನ್ ಹೆಲ್ತ್ ಟುಡೇಸ್ ರೈಡ್. ಸೊ ನಾವು ಬೈಕರ್ಸ್ ಎಲ್ಲ ಸೇರ್ಕೊಂಡು ಈ ಅವೇರ್ನೆಸ್ ನ ಜಾಗೃತಿ ಮೂಡಿಸ್ತಾ ಇದೀವಿ ಜಾಸ್ತಿ ಜನಕ್ಕೆ ಅಂತ. ಇಟ್ಸ್ ಯು ಟೇಕಿಂಗ್ ದ ಎಂಟೈರ್ ಇಯರ್ಸ್ ಟುಗೆದರ್ ಆರ್ ದ ಟೈಮ್ ಬೀಯಿಂಗ್? ಲೈಕ್ ಅವಾಗ ಸಂಡೇಸ್ ಮತ್ತೆ ಈ ತರ ರೈಡ್ಸ್ ಎಲ್ಲ ಕಂಡಕ್ಟ್ ಮಾಡಿದಾಗ ನಾವು ಎಲ್ಲ ರೈಡ್ಸ್ ಕೊಡ್ತೀವಿ. ಇಟ್ಸ್ ನಾಟ್ ಅಬೌಟ್ ವುಮನ್ಸ್, ಆಲ್ ಅದರ್ ಹೆಲ್ತ್ ರೈಡ್ಸ್ ನಾವು ಅವಾಗ ಹೋಗ್ತಾ ಇರ್ತೀವಿ ಎವ್ರಿ ಸಂಡೇಸ್ ಆರ್ ಲೈಕ್ ವೆನ್ ಎವರ್ ದ ರೈಡ್ ಕಂಡಕ್ಟ್ಸ್ ಫ್ರಮ್ ದ ಟೀಮ್. ಸೊ ವಿಲ್ ಬಿ So this team you will take it for your own? No, we have every expenditure for own you have. Yes. ನಮ್ದೇ ಪೆಟ್ರೋಲು ನಮ್ದೇ ಎಲ್ಲ. So we have joined the biking community to support them. Hi madam. ನಮಸ್ಕಾರ, ನಾನು ಅನಿತಾ ಅಂತ. I'm a Indian Asia Book record holder. So I have done international ride also. I've completed my Nepal ride. And about today's ride, ಇವತ್ತಿನ ರೈಡ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೊಳ್ಳೆ ಉದ್ದೇಶ, ಒಂದೊಳ್ಳೆ ಕಾಸ್ ರೈಡ್ ನ ಮಾಡ್ತಾ ಇದ್ದಾರೆ. ಅಂಡ್ ಇದು ಮಹಿಳೆಯರ ದಿನದ ಇದರಿಂದ ಮಾಡ್ತಿರೋದು. ಸೊ ನಾನು ಎಲ್ಲಾ ಮಹಿಳೆಯರಿಗೆ ಏನ್ ಹೇಳೋದಂದ್ರೆ, ಇಲ್ಲಿ ಪ್ರತಿ ಒಂದು ಕ್ಯಾನ್ಸರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದಾರೆ. ಬರೀ ಕೇಳಿಸ್ಕೊಂಡು ಸುಮ್ನೆ ಆಗೋದಲ್ಲ, ಅಟ್ಲೀಸ್ಟ್ ಅದ್ರ ಬಗ್ಗೆ ಏನು ನಿಮ್ಗೆ ಅದ್ರ ಬಗ್ಗೆ ಒಂದು ನಾಲೆಜ್ ಇದ್ರೆ ಇನ್ನೂ ಒಂದೆರಡು ಹೆಣ್ಮಕ್ಳಿಗೆ ತಿಳಿಸಿ ಅದ್ರ ಬಗ್ಗೆ ಹೇಳಿ. ಅಂಡ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಹಾಸ್ಪಿಟಲ್ಸ್ ಇದೆ, ಹೋಗಿ ತಿಳ್ಕೊಳ್ಳಿ. ಇವಾಗ ಜಸ್ಟ್ ಒಂದು ಡಾಕ್ಟರ್ ಹೇಳಿದ್ರು ಗೈನಾಕ್ಕೆ ಹೋಗಿ ನೋಡ್ಕೊಳ್ಳಿಲ್ಲ, ಮಗು 9 ತಿಂಗಳ ತನಕ ಹೋಗಿ ಸ್ಕ್ಯಾನ್ ಮಾಡಿಸಿಲ್ಲ, ಮಗು ಅಂಗವಿಕಲ ಆಗಿತ್ತು ಅಂತ. ಸೊ ಬೀಯಿಂಗ್ ಅ ಗೈನಾಕ್, ಬೀಯಿಂಗ್ ಅನ್ ಎಜುಕೇಟೆಡ್ ಅವರೇ ಹಂಗಾಗಿರುವಾಗ ತುಂಬಾ ಜನ ಇದ್ದಾರೆ ಹೂ ಡೋಂಟ್ ನೋ, ಹೂ ಇಸ್ ನಾಟ್ ಎಜುಕೇಟೆಡ್. ಅವ್ರನ್ನ ಸ್ವಲ್ಪ ಎಜುಕೇಟ್ ಮಾಡಿ ಇಂಥ ವಿಷಯದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. So there's not only one woman. If the woman is going to become a mom, Yeah. there is a gents also the part of in this. Yes. What is saying And this about is this? that is there. And also ಬರೀ ಹೆಂಡತಿದೆಯಲ್ಲ ಪಾತ್ರ, ಗಂಡನ ಪಾತ್ರ ಇರ್ತದೆ. ತುಂಬಾ ಪ್ರಮುಖವಾಗಿ ಅವ್ರ ಪಾತ್ರನೂ ಇರುತ್ತೆ. ಅಂಡ್ ಇಲ್ಲಿ ಹುಡುಗರಿಗೂ ನಾನು ಏನ್ ಹೇಳೋದಂದ್ರೆ,
ಕ್ಯಾನ್ಸರ್ ಬರೀ ಹುಡುಗಿಯರಿಗೆ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ, ಈವನ್ ಮೆನ್ಗೆ ಕೂಡ ಇದೆ. ಇಟ್ಸ್ ಫಾರ್ ಹ್ಯೂಮನ್. ಯಾ, ಇಟ್ ಇಸ್ ಫಾರ್ ಹ್ಯೂಮನ್. ಫ್ಯಾಗ್ ಅಲ್ಲಿ ತುಂಬಾನೇ ಲಂಗ್ ಕ್ಯಾನ್ಸರ್ ಅದು ಇದೆಲ್ಲ ಬರ್ತಾ ಇದೆ. ಸೊ ಐ ವುಡ್ ರಿಕ್ವೆಸ್ಟ್ ಈವನ್ ಫಾರ್ ಎವ್ರಿ ಒನ್, ಪ್ಲೀಸ್ ಗೋ ರೆಗ್ಯುಲರ್ ಚೆಕ್ಅಪ್ ಮಾಡಿ. ಓಕೆ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಬೇರೆಯವ್ರಿಗೂ ತಿಳಿಸಿ, ಯಾರಾದ್ರೂ ಒಂದು ಆತರ ಮಾಡ್ತಿದ್ರೆ ಅವ್ರನ್ನ ಸ್ಟಾಪ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Medical team, my sincere thanks. Because of you guys, we are healthy and we are doing a very good job. And if we are traveling healthy or like whatever we are doing, you guys been a part of it. And the next thing I always say that if there is no traffic police over there, you will never reach home time. Am I correct or not? At least people has that fear ki, okay, if we jump the signal, there is a traffic police or there are the traffic people. If they want, they can happily sit at home, but they are dedicating their life, taking out time, leaving their families, coming on the road, standing in the hot sun. If we feel very hot, what we do? We go sit in the AC, sit in the car on the AC or go to the work. But to make us reach home safe and faster, they are doing good job, ma'am. Thank you so much. You guys are doing amazing job. And I am Rider Josh. I run a foundation called Rider Josh Foundation. I was the first Indian rider to be nominated for Padma Shri. I got nominated for Padma Shri in 2022, and I am currently Youth Peace Ambassador. I run orphanages in Africa, Philippines, Nepal, and India. And basically, I am a father of 110 orphan kids, and I help kids with the heart surgeries, cancer treatment. Anytime if you come across any kids who need support below 14 years, our foundation always stands, and always, because we riders never create problems. We don't want to do rash driving on the roads. We go very responsibly, we ride very responsibly, and we want to tell the community that as a riders, we always stand with you to support you. We are as a riders, even though she never saw us, we stood for her. We been with her all the process, helping her to make her to survive. Unfortunately, the favor was not on our side, and it was very sad for us that she left us. But as a riding community, we always stand for each other as a family, and it's very been blessed to be here. And currently, I'm doing a world tour on motorbike covering 12 countries, and I'm on a break to India to get my new passport. So I will be continuing my ride again from April. ಕಾರ್ಯಕ್ರಮ ಇಟ್ಕೊಂಡಿದ್ರಿ, ನಾಳೆ ಇದೆ ಸಂಕಷ್ಟ ಚತುರ್ಥಿ, ಪ್ರತಿ ತಿಂಗಳ ಬಹುಳ ಪಂಚಮಿ ದಿವಸ. ಸೊ ಅವತ್ತು ದಿವಸ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರಸಾದ ವಿನಿಯೋಗ ಎಲ್ಲ ಆಗ್ತಿತ್ತು. ಸಾಹೇಬ್ ಬಂದ್ರು, ಸರ್ ಹಿಂಗೆ ಸುಸ್ತಾಗಿದ್ದೀನಿ, ಒಂದು ಚಿಕಿತ್ಸೆ ಬೇಕು ಅಂತ ಕರ್ಕೊಂಡೋಗಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ವಿ. ತುಂಬಾ ಸಂತೋಷ ಬಿತ್ತು ಇಲ್ಲಿನ ವ್ಯವಸ್ಥೆ, ಮೊದಲಿನ ಆಸ್ಪತ್ರೆಗೂ ಈಗಿನ ಆಸ್ಪತ್ರೆ, ಬಿಫೋರ್ ಕೋವಿಡ್ ಆಫ್ಟರ್ ಕೋವಿಡ್ ಅಂತ. ಬಿಕಾಸ್ ಏನು, ಹೆಲ್ತಿ ವುಮೆನ್ ಫಾರ್ ಹೆಲ್ತಿ ನೇಷನ್ ಅಂತ ನೋಡ್ರಿ. ಎನಿವೇರ್ ಇನ್ ದ ವರ್ಲ್ಡ್ ಒಂದು ಏರಿಯಾ ಚೆನ್ನಾಗಿರ್ಬೇಕು ಅಂತಂದರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ಹೆಣ್ಮಕ್ಳು ಅಂತ ಸೊಸೈಟಿಗೆ ಪಿಲ್ಲರ್ಸ್. ಇವರು ದೇ ಆರ್ ರೈಡಿಂಗ್ ಫಾರ್ ದ ಗುಡ್ ಕಾಸ್. ಇವತ್ತು ಗುಡ್ ಕಾಸ್ ಏನಂತಂದರೆ ಹೆಲ್ತಿ ವುಮೆನ್ ಮೇಂಟೈನ್ ಮಾಡೋಣ ಅಂತ ಇವತ್ತು ಚೂಸ್ ಮಾಡಿರೋದು ಟಾಪಿಕ್ ಏನಂತಂದರೆ ವುಮೆನ್ಸಲ್ಲಿ ಕ್ಯಾನ್ಸರ್ಸನ್ನು ಬರೋದನ್ನು ತಡೆಗಟ್ಟೋಣ ಅಥವಾ ಕಡಿಮೆ ಮಾಡೋಣ, ಅಥವಾ ಆದಷ್ಟು ಬೇಗ ಡಯಾಗ್ನೋಸ್ ಮಾಡಿಸೋಣ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋಣ, ವುಮೆನನ್ನು ಹೆಲ್ತಿಯಾಗಿರೋ ಥರ ನೋಡ್ಕೋಣ ಅನ್ನೋದು ಅವ್ರ ಕಾನ್ಸೆಪ್ಟು. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ನಿಮ್ಮ ಆರ್ಗನೈಸೇಷನ್ ಸರ್. ಸೊ ವುಮೆನ್ಸು ಹೆಲ್ತಿಯಾಗಿರ್ಬೇಕು ಬರುತ್ತೆ, ಅದನ್ನು ಹೆಂಗೆ ಆದಷ್ಟು ಬೇಗ ಡಿಟೆಕ್ಟ್ ಮಾಡೋದು, ಅದು ಹೆಂಗೆ ಟ್ರೀಟ್ಮೆಂಟ್ ಕೊಡಿಸೋದು, ಹೆಂಗೆ ಕ್ಯೂರ್ ಮಾಡೋದು. ಅಫ್ಕೋರ್ಸ್ ಆಲ್ ಕ್ಯಾನ್ಸರ್ಸ್ ಆರ್ ನಾಟ್ ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಬ್ಯಾಡ್ ಹ್ಯಾಬಿಟ್ಸು, ಈಗ ಈ ಸ್ಮೋಕಿಂಗ್ ಆಗಲಿ, ಟೊಬ್ಯಾಕೋ ಆಗಲಿ, ಆಲ್ಕೋಹಾಲ್ ಆಗಲಿ, ಇವೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಇವು ಮೇಯ್ನ್ ಥಿಂಗ್ಸ್. ಈ ಒಂದ್ಸಲ ಕಾಯಿಲೆ ಬಂದಾದಮೇಲೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಮಾಡಿ ಕಷ್ಟ ಬೀಳೋದ್ರ ಬದಲು ಪ್ರಿವೆನ್ಷನ್ಗೆ ವರ್ಕೌಟ್ ಮಾಡಿ. ಈ ಬ್ಯಾಡ್ ಹ್ಯಾಬಿಟ್ಸು ಮತ್ತು ಈ ಗುಡ್ ಹ್ಯಾಬಿಟ್ಸು ಬೇಕಾಗಿರೋವನ್ನ ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ತಕ್ಕ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು. ಸರ್ ನಮಸ್ತೆ. ನಾಸರ್ ಸಾಹೇಬ್ರೆ, ನಮ್ಮ ಆತ್ಮೀಯ ಮಿತ್ರರು, ನನಗೆ ಭಾಳ ಬೇಕಾದವರು, ನನ್ನ ಮಾಧ್ಯಮದಲ್ಲಿ ಭಾಳ ಸಲಹೆ ಕೊಟ್ಟವರು. ಇವತ್ತು ದಿವಸ ಕೇರ್
ಸರ್ಕಾರಿ ಕಚೇರಿ ಭಾಳ ಒಳ್ಳೆ ಕಾರ್ಯಕ್ರಮ ಆಗ್ತದೆ. ಗುರುರಾಜ್ ಅವರು ಸಹ ಅದನ್ನ ಆಯಿಸಿದ್ದಾರೆ. ಈ ಕ್ಯಾನ್ಸರ್ ವಿಚಾರದಲ್ಲಿ ಭಾಳ ಹಿರಿಯ ಪತ್ರ ಭಾಳ ಗೊತ್ತಿರುವಂಥ ವ್ಯಕ್ತಿಗಳು. ನಾಸಿರ್ ಅವರು 2 ಮಾತು ಹೇಳ್ಬೇಕು ಅಂತ ಮನವಿ ಮಾಡ್ತೀನಿ ಸರ್. ನಮಸ್ತೆ. ಇವತ್ತು ಮಹಿಳೆಯರ ಕ್ಯಾನ್ಸರ್, ವಿವಿಧ ರೀತಿಯ ಕ್ಯಾನ್ಸರ್ಗಳ ಬಗ್ಗೆ ಪ್ರಿವೆನ್ಷನ್ ಯಾವ ರೀತಿ ನಾವು ಪ್ರೀ ಟೆಸ್ಟ್ಗಳು ಅದು ಇದು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ರೈಡರ್ ಜೋಶ್ ಫೌಂಡೇಶನ್ ಅವರು ವಿಧಾನಸೌಧದಿಂದ KR ಪುರಂಗೆ ಸೇಫ್ ರೈಡಿಂಗ್ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಶಿಸ್ತಾಗಿ ಅಲ್ಲಿಂದ KR ಪುರಂ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ನಾವು ಥ್ಯಾಂಕ್ಸ್ ನ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ KR ಪುರ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತೆ ಸಂಚಾರಿ ಪೊಲೀಸರ ಸಹಯೋಗದೊಂದಿಗೆ ಇದು ಆರ್ಗನೈಸ್ ಮಾಡಿದ್ದಾರೆ. ಇದರಿಂದ ಅಟ್ಲೀಸ್ಟ್ 1,000 ಜನ ಅವೇರ್ನೆಸ್ ಆಗದೆ ಇದ್ರೆ ಹೋಗ್ಲಿ, ಒಂದು ಹೆಣ್ಣು ಉಳಿದ್ರು ಇವ್ರಿಗೆ ತುಂಬಾ ಒಳ್ಳೆಯ ಒಂದು ಅವ್ರ ಫ್ಯಾಮಿಲಿಯಿಂದ ಒಂದು ಧನ್ಯವಾದಗಳು ತಿಳಿಸ್ಬೋದು. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಸಿಂಪಲ್, ಅದು ಅರ್ಲಿ ಡಿಟೆಕ್ಟ್ ಮಾಡ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ಅಂತ ಈಗ ಮೇಡಮ್ ಅವ್ರು ಹೇಳಿದ್ದಾರೆ. ಆ ರೀತಿ ಎಲ್ಲಾ ವಿಷಯಗಳಲ್ಲೂ ಯಾವುದೇ ರೋಗ ರುಜಿನಗಳು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಅವರ ಆರೋಗ್ಯ ರಕ್ಷಣೆ ಮಾಡ್ಕೋಬಹುದು, ಅವರ ಆರೋಗ್ಯದ ಇದನ್ನ ಜೀವನ ಶೈಲಿನ ಬದಲಾಯಿಸ್ಕೋಬಹುದು. ಅದರ ಜೊತೆಗೆ ಹೆಣ್ಣು ಈಗ ಮೊದಲಿಂದ ಹೇಳ್ತಾ ಇದ್ದಾರೆ, ಹೆಣ್ಣು ಓದಿದ್ರೆ ಆ ಮನೆ ಓದಿದಂಗೆ ಅಂತ. ಆ ರೀತಿ ಆರೋಗ್ಯವಾಗಿದ್ರೆ ಆ ಮನೆನೂ ಆರೋಗ್ಯವಾಗಿರ್ತದೆ. ಒಂದು ಮನೆಯಲ್ಲಿ ತಾಯಿ ಆದವಳು ಅನಾರೋಗ್ಯದಿಂದ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದ್ರೆ ಆ ಫ್ಯಾಮಿಲಿನೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಗೆ ಕಾಣಿಸ್ತದೆ. ಹಾಗಾಗಿ ತಾಯಿ ಆದವಳು ಮನೆಗೆ ತುಂಬಾ ಜವಾಬ್ದಾರಿಯುತವಾಗಿದ್ದಂತ ಸ್ಥಾನ ನಿರ್ವಹಿಸ್ತಾ ಇರ್ತಾರೆ. ತಂದೆ ಎಲ್ಲೋ ಹೋಗ್ತಾರೆ ಆಚೆ, ಆದ್ರೆ ಮನೆಯಲ್ಲಿರುವಂತಹ ಮಕ್ಕಳನ್ನ ಇದ್ದೋದು, ಅವ್ರಿಗೆ ಬೆಳೆಸೋದು ಎಲ್ಲ ಸೇರಿ ತಾಯಿದೇ ಜವಾಬ್ದಾರಿ. ತಾಯಿ ಆರೋಗ್ಯವಾಗಿದ್ರೆ ಆ ಕುಟುಂಬ ಆರೋಗ್ಯವಾಗಿರುತ್ತೆ. ಅಂತಹ ಒಂದು ಕಾರ್ಯನ ಇವರು ರೈಡರ್ ಜೋಶ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತಿನ ದಿವಸ ನಾವು ಪರ್ಪಲ್ ರೈಡ್ ಅಂತ ಏನು ಒಂದು ಸಹಯೋಗದೊಂದಿಗೆ ನಾವು ಜಾಗೃತಿ ಮೂಡಿಸ್ತಾ ಇದ್ದಾರೆ, ಅವೇರ್ನೆಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳೆಯರಲ್ಲಿ ಉಂಟಾಗುವಂಥ ಯಾವುದೇ ಆರೋಗ್ಯ ಸಮಸ್ಯೆಗಳಿರ್ಬೋದು, ಎಲ್ಲ ಕನ್ಫ್ಯೂಷನ್ ಏನಿಲ್ಲ, ನಾವೊಬ್ಬರೇ ಇರ್ತೀರಿ. ಸಮುದಾಯದ ಸಹಭಾಗಿತ್ವದೊಂದಿಗೆ ಇವತ್ತು ನೋಡಿದಾಗೆ ಮೀಡಿಯಾ ಎಷ್ಟು ಮುಂದುವರಿದೆ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರ ಸಹಕಾರದೊಂದಿಗೆ ನಾವು ಅತಿ ಹೆಚ್ಚು ಜನರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವಂಥ ಸೇವೆಗಳು ರೀಚ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಪರ್ಪಲ್ ರೈಡ್ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ. ಜೋಶ್ ರೈಡರ್ ಸಹಯೋಗದೊಂದಿಗೆ ನಮ್ಮಲ್ಲಿ ಸಿಗುವಂಥ ಸೇವೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸಿ ಅತಿ ಹೆಚ್ಚು ಸರ್ಕಾರಿ ಸೇವೆಯನ್ನು ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ, ಸರ್ಕಾರಿ ಪರ್ಪಲ್ ರೈಡ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಬೆಂಗಳೂರು ಪೂರ್ವ ತಾಲೂಕಿನ ಆರೋಗ್ಯ ಇಲಾಖೆ ಎಲ್ಲ ನಿರ್ದೇಶಕರುಗಳು ಸೇರ್ಕೊಂಡು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡೋದಕ್ಕೆ ಸಹಕಾರ ಮಾಡಿದ್ದೀವಿ. ನಮ್ಮ ಮಹಿಳೆಯರ ಆರೋಗ್ಯ ಕಾಪಾಡೋ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರೈಡರ್ಸ್ಗಳು, ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು, ಸಾರ್ವಜನಿಕರು ಎಲ್ರಿಗೂ ನಾನು ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಬೆಳಗ್ಗೆ ರೈಡ್ಗೆ ಈ ಒಂದು ಸ್ಟೇಜ್ ನ ಎಲ್ಲೆಲ್ಲಿ ಮಾಡ್ಬೇಕು, ಏನೇನ್ ಮಾಡ್ಬೇಕು, ನೋಡ್ತಿರೋ ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು, ಡಿಸೈನಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿ ರಾತ್ರಿ ಪೂರ ಕಣ್ಮೇಲೆ ರಕ್ತ ಹಾಕಿ ಕೊಟ್ಟಿರೋದಕ್ಕೆ. ಅದ್ರ ಜೊತೆಗೆ ಹಾಸ್ಪಿಟಲ್ ಟೀಮ್ ಎಲ್ಲರೂ ಇದ್ದಾರೆ. ಈ ಮೂವರ್ಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಕೊಡ್ತೀನಿ. ಯಾಕೆ ಅಂತ ಅಂದ್ರೆ 1 ಸೆಕೆಂಡ್ ಕಣ್ಮೇಲೆ ರಕ್ತ ಹಾಕಿಲ್ಲ. ನನ್ನ ಹತ್ರ ಫೋಟೋ ಇದೆ, ಯಾರಾದ್ರೂ ನೋಡ್ಬೇಕು ಅಂತಂದ್ರೆ ನೋಡಿ.